ಕುರು ರಾಜಕುಮಾರರ ಶೌರ್ಯ ಮತ್ತು ಒಗ್ಗಟ್ಟನ್ನ ಇಡೀ ರಾಜ್ಯದ ಮುಂದೆ ಪ್ರದರ್ಶಿಸೋಕ್ಕೆ ಒಂದು ದೊಡ್ಡ ಪಂದ್ಯಾವಳಿಯನ್ನ ಏರ್ಪಾಡು ಮಾಡಲಾಗಿತ್ತು. ಆದರೆ ಸ್ನೇಹವನ್ನ ಬೆಸೆಯಬೇಕಿದ್ದ ಇದೇ ದಿನ ಇತಿಹಾಸದ ಅತಿ ದೊಡ್ಡ ಯುದ್ಧಕ್ಕೆ ಹೇಗೆ ನಾಂದಿ ಹಾಡಿತು? ಬನ್ನಿ ಅದರ ಬಗ್ಗೆ ವಿವರವಾಗಿ ನೋಡೋಣ. ರಾಜಕುಮಾರರ ಗುರು ದ್ರೋಣರು ಯಾಕೆ ಈ ಪ್ರದರ್ಶನವನ್ನ ಏರ್ಪಡಿಸಿದ್ರು? ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು. ಹಸ್ತಿನಾಪುರದ ಜನರಿಗೆ ಒಂದು ಭರವಸೆ ಕೊಡಬೇಕಿತ್ತು. ತಮ್ಮ ಮುಂದಿನ ರಾಜರು ತುಂಬಾ ಸಮರ್ಥರು, ಹಾಗಾಗಿ ರಾಜ್ಯ ಸುರಕ್ಷಿತವಾದ ಕೈಗಳಲ್ಲಿದೆ ಅಂತ ತೋರಿಸಬೇಕಿತ್ತು. ಕಾರ್ಯಕ್ರಮ ಶುರುವಾಯಿತು ತುಂಬಾನೇ ಅದ್ಧೂರಿಯಾಗಿ. ರಾಜ್ಕುಮಾರರು ಒಬ್ಬೊಬ್ಬರಾಗೆ ಬಂದು ತಮ್ಮ ಯುದ್ಧ ಕೌಶಲ್ಯಗಳನ್ನ ತೋರಿಸ್ತಾ ಇದ್ರು. ಬರ್ಛಿ, ಕತ್ತಿವರ್ಸೆ, ಕುದುರೆ ಸವಾರಿ, ಅವರ ಪ್ರತಿಯೊಂದು ಸಾಹಸಕ್ಕೂ ನೆರೆದಿದ್ದ ಜನರಿಂದ ಹರ್ಷೋದ್ಗಾರ ಮುಗಿಲ್ಮುಟ್ತಿತ್ತು. ಆದರೆ ಯಾವಾಗ್ಲೂ ಕಿತ್ತಾಡೋ ಭೀಮಾ ದುರ್ಯೋಧನರ ಸರದಿ ಬಂದಾಗ ಆ ಒಂದು ಗದೆ ಕಾಳಗ ಪ್ರದರ್ಶನ ಅನ್ನೋ ಹಾಗೆ ಇರಲಿಲ್ಲ. ಅದು ನಿಜವಾದ ಯುದ್ಧದ ಹಾಗೆ ರಕ್ತಸಿಕ್ತವಾಗಿ ಹೋಯಿತು. ಪರಿಸ್ಥಿತಿ ಕೈಮೀರೋದನ್ನ ನೋಡಿದ ದ್ರೋಣರು ಮಧ್ಯಪ್ರವೇಶಿಸಿ ಎಲ್ಲರ ಗಮನವನ್ನ ಬೇರೆಡೆ ಸೆಳೆಯೋಕೆ ತಮ್ಮ ಅಚ್ಚುಮೆಚ್ಚಿನ ಶಿಷ್ಯನನ್ನೇ ರಂಗಕ್ಕೆ ಇಳಿಸಿದರು. ಇಲ್ಲಿಂದ ನೋಡಿ ಕಥೆಯೊಂದು ದೊಡ್ಡ ತಿರು ತಗೊಳುತ್ತೆ. ದ್ರೋಣರು ಅರ್ಜುನನನ್ನ ವಿಶ್ವದ ಅತ್ಯುತ್ತಮ ಬಿಲ್ಲುಗಾರ ಅಂತ ಘೋಷಣೆ ಮಾಡಿಬಿಡ್ತಾರೆ. ಆದರೆ ಅರ್ಜುನನ ಕೌಶಲ್ಯ ಇದೆಯಲ್ಲ, ಅದು ಬರೀ ಮನುಷ್ಯರ ಸಾಮರ್ಥ್ಯಕ್ಕೆ ಸೀಮಿತವಾಗಿರಲಿಲ್ಲ, ಅದು ದೈವಿಕ ಶಕ್ತಿ ಅಂತಿತ್ತು. ಅವನು ಬರೀ ಬಾಣಗಳನ್ನ ಬಿಡಲಿಲ್ಲ, ಬದಲಿಗೆ ಪ್ರಕೃತಿಯನ್ನೇ ನಿಯಂತ್ರಿಸೋ ಅತೀಂದ್ರಿಯ ಅಸ್ತ್ರಗಳನ್ನ ಪ್ರಯೋಗಿಸ್ತ. ಅಂದ್ರೆ ಮಂತ್ರಶಕ್ತಿಯಿಂದ ಆವಾಹನೆಗೊಂಡ ದೈವಿಕ ಆಯುಧಗಳು. ಬೆಂಕಿ, ನೀರು, ಬಿರುಗಾಳಿ, ಅಷ್ಟೇ ಯಾಕೆ ಒಂದು ಪರ್ವತವನ್ನೇ ಸೃಷ್ಟಿಸಿಬಿಟ್ಟ. ಅವನ ಈ ಅದ್ಭುತ ಶಕ್ತಿಯನ್ನು ನೋಡಿ ಇಡೀ ಕ್ರೀಡಾಂಗಣದಲ್ಲಿ ಸೂಜಿ ಬಿದ್ರೂ ಕೇಳಿಸುವಷ್ಟು ನಿಶ್ಶಬ್ದ ಆವರಿಸಿತ್ತು. ಅರ್ಜುನನ ಈ ವಿಜಯೋತ್ಸವ ಮುಗಿಲು ಮುಟ್ಟಿದ ಹೊತ್ತಲ್ಲೇ ಕ್ರೀಡಾಂಗಣದ ದ್ವಾರದಲ್ಲಿ ಗುಡುಗಿನ ಹಾಗೆ ಒಂದು ಶಬ್ದ. ಎಲ್ಲರೂ ತಿರುಗಿ ನೋಡ್ತಾರೆ. ಅಲ್ಲಿ ದೇಹಕ್ಕೆ ಅಂಟುಕೊಂಡಿರೋ ಹಾಗೆ ಕಾಣೋ, ಸಹಜವಾಗೇ ಹೊಳಿತಿರೋ ಕವಚ ಹಾಕೊಂಡಿದ್ದ ಒಬ್ಬ ತೇಜಸ್ವಿ ಯೋಧ ನಿಂತಿದ್ದ. ಆ ಯೋಧನ ಹೆಸರು ಕರ್ಣ. ಅವನ ಬಂದಿದ್ದೇ ನೇರವಾಗಿ ದ್ರೋಣರ ಮಾತಿಗೆ ಸವಾಲ್ ಹಾಕೋಕೆ. ನಾನು ಅರ್ಜುನನಿಗಿಂತ ಶ್ರೇಷ್ಠ ಮತ್ತು ಅದನ್ನ ಈಗ್ಲೇ ಸಾಬೀತು ಮಾಡ್ತೀನಿ ಅಂತ ಧೈರ್ಯವಾಗಿ ಘೋಷಣೆ ಮಾಡ್ದ. ಇದರಿಂದ ಇಡೀ ಕ್ರೀಡಾಂಗಣದಲ್ಲಿ ಎಂಥ ಆಘಾತ ಆಗಿರಬೇಡ ಹೇಳಿ. ಕರ್ಣ ಅರ್ಜುನ ಮಾಡಿದ ಪ್ರತಿಯೊಂದು ಅಲೌಕಿಕ ಸಾಹಸವನ್ನ ಅದಕ್ಕಿಂತನೂ ಸುಲಭವಾಗಿ ಮಾಡಿ ತೋರಿಸಿದ, ಕೆಲವು ವಿದ್ಯೆಗಳನ್ನ ಇನ್ನೂ ಚೆನ್ನಾಗಿ ಮಾಡಿ ತೋರಿಸಿದ. ಒಂದೇ ಕ್ಷಣದಲ್ಲಿ ಜನರ ಅಭಿಮಾನ ಅರ್ಜುನನಿಂದ ಕರ್ಣನ ಕಡೆಗೆ ಹೊರಲು ಬಿಟ್ಟು. ಅರ್ಜುನನ ದೊಡ್ಡ ವೈರಿ ದುರ್ಯೋಧನನಿಗೆ ಇದೊಂದು ಸುವರ್ಣಾವಕಾಶದ ಹಾಗೆ ಕಂಡಿತು. ತಕ್ಷಣವೇ ಕರ್ಣನ ಹತ್ತಿರ ಹೋಗಿ ಅವನನ್ನ ಅಪ್ಪುಕೊಂಡು ತನ್ನ ಸ್ನೇಹದ ಜೊತೆಗೆ ರಾಜ್ಯದಲ್ಲಿ ಅವನು ಏನ್ ಬೇಕಾದ್ರೂ ಕೇಳಬಹುದು ಅಂತ ಘೋಷಣೆ ಮಾಡ್ದ. ಇದು ಬರೀ ಸ್ನೇಹ ಅಷ್ಟೇ ಆಗಿರಲಿಲ್ಲ, ಬದಲಿಗೆ ಒಂದು ಪ್ರಬಲ ರಾಜಕೀಯ ಮೈತ್ರಿಯಾಗಿತ್ತು. ದುರ್ಯೋಧನನ ಈ ಬೆಂಬಲದಿಂದ ಇನ್ನಷ್ಟು ಹುರುಪುಗೊಂಡ ಕರ್ಣ ನೇರವಾಗಿ ಅರ್ಜುನನಿಗೆ ದ್ವಂದ್ವಯುದ್ಧಕ್ಕೆ ಸವಾಲ್ ಹಾಕಿದ. ಯೋಧರ ಸಂಪ್ರದಾಯದ ಪ್ರಕಾರ ಇಂಥ ಸವಾಲನ್ನ ಯಾರೂ ನಿರಾಕರಿಸೋ ಹಾಗೆ ಇರಲಿಲ್ಲ. ಇಡೀ ಕ್ರೀಡಾಂಗಣ ಉಸಿರು ಬಿಗಿ ಹಿಡಿದು ಮುಂದೇನಾಗತ್ತೆ ಅಂತ ಕಾಯ್ತಾ ಇತ್ತು. ಆದರೆ ಇತಿಹಾಸದಲ್ಲೇ ಯಾರೂ ನೋಡಿರದಂಥ ಆ ಯುದ್ಧ ಶುರುವಾಗೋ ಸ್ವಲ್ಪ ಹೊತ್ತಿನ ಮುಂಚೆ ರಾಜಮನೆತನದ ಆಸನಗಳಲ್ಲಿ ಒಂದು ದೊಡ್ಡ ನಾಟಕೀಯ ಘಟನೆ ನಡೆದು ಅರ್ಜುನನ ತಾಯಿ ರಾಣಿ ಕುಂತಿ ಇದ್ದಕ್ಕಿದ್ದಾಗೆ ಮೂರ್ಛೆ ಹೋಗಿ ಬಿದ್ದುಬಿಟ್ಲು. ಹಾಗಾದ್ರೆ ಕುಂತಿ ಯಾಕೆ ಹಾಗೆ ಮೂರ್ಛೆ ಹೋದ್ಳು? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ದಶಕಗಳಷ್ಟು ಹಿಂದೆ ಹೋಗ್ಬೇಕು. ಅವಳು ತನ್ನಲ್ಲೇ ಬಚ್ಚಿಟ್ಕೊಂಡಿದ್ದ ಒಂದು ದೊಡ್ಡ ರಹಸ್ಯದ ಪುಟಗಳನ್ನ ತಿರುವಿ ಹಾಕ್ಬೇಕು. ಕುಂತಿ ಯುವತಿಯಾಗಿದ್ದಾಗ ಅವಳಿಗೆ ಯಾವುದೇ ದೇವರನ್ನ ಆಹ್ವಾನಿಸಿ ಮಕ್ಕಳನ್ನ ಪಡೆಯೋ ವರ ಸಿಕ್ಕಿರುತ್ತೆ. ಕುತೂಹಲಕ್ಕೆ ಸೂರ್ಯದೇವನನ್ನ ಪ್ರಾರ್ಥಿಸಿದಾಗ ಅವಳಿಗೆ ಸಹಜ ಕವಚ ಮತ್ತು ಕುಂಡಲಗಳ ಜೊತೆಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಆದರೆ ಸಮಾಜದ ನಿಂದನೆಗೆ ಹೆದರಿ ಆ ಹಸುಗೂಸನ್ನ ಒಂದು ಬುಟ್ಟಿಯಲ್ಲಿಟ್ಟು ನದಿಯಲ್ಲಿ ತೇಲಿಬಿಟ್ಟಿದ್ಲು. ಅದೇ ಮಗು ಅದೇ ಕವಚ ಕುಂಡಲಗಳೊಂದಿಗೆ ಇಂದು ತನ್ನ ಇನ್ನೊಬ್ಬ ಮಗನ ಮುಂದೆ ಯುದ್ಧಕ್ಕೆ ನಿಂದಿತ್ತು. ಅಂದ್ರೆ ಇಲ್ಲಿನ ಅಸ್ಲಿ ವಿಷಯ ಏನ್ ಗೊತ್ತಾ? ಕುಂತಿಗೆ ತನ್ನ ಇಬ್ರು ಮಕ್ಕಳು ಅಣ್ಣ ತಮ್ಮ ಅನ್ನೋ ಸತ್ಯ ಗೊತ್ತಿಲ್ಲದೆ ಒಬ್ಬರನ್ನೊಬ್ರು ಕೊಲ್ಲೋಕೆ ಸಿದ್ಧವಾಗಿರೋದನ್ನ ನೋಡ್ಬೇಕಾದ ಸ್ಥಿತಿ ಬಂದಿತ್ತು. ಆ ತಾಯಿ ಹೃದಯಕ್ಕೆ ಇದಕ್ಕಿಂತ ದೊಡ್ಡ ನೋವು ಇನ್ನೊಂದಿದ್ಯಾ? ಸರಿ, ಮತ್ತೆ ಕ್ರೀಡಾಂಗಣಕ್ಕೆ ಬರೋಣ. ಅಲ್ಲಿ ಆ ದೊಡ್ಡ ದ್ವಂದ್ವ ಯುದ್ಧ ಶುರು ಆಗೋ ಮೊದಲೇ ನಿಂತೋಯ್ತು. ಅದಕ್ಕೆ ಕಾರಣ ಕುಂತಿಯ ಮೂರ್ಛೆ ಅಲ್ಲ, ಬದಲಿಗೆ ರಾಜಮನೆತನದ ಕಟ್ಟುನಿಟ್ಟಾದ ನಿಯಮಗಳು. ಆ ನಿಯಮದ ಪ್ರಕಾರ ದ್ವಂದ್ವ ಯುದ್ಧ ನಡಿಬೇಕಾದ್ರೆ ಇಬ್ರೂ ರಾಜವಂಶದವರಾಗಿರಬೇಕು, ಸಮಾನರಾಗಿರಬೇಕು. ಕರ್ಣನ ವಂಶ ಯಾವುದು ಅಂತ ಕೇಳಿದಾಗ ಅವನತ್ರ ಉತ್ತರ ಇರಲಿಲ್ಲ. ಅವಮಾನದಿಂದ ತಲೆ ತಗ್ಗಿಸ್ದ. ಆದ್ರೆ ದುರ್ಯೋಧನ ಅವಕಾಶವನ್ನ ಬಿಡ್ಲಿಲ್ಲ. ತಕ್ಷಣವೇ ಮಧ್ಯಪ್ರವೇಶಿಸಿ ಕರ್ಣನಿಗೆ ಅಂಗರಾಜ್ಯವನ್ನ ದಾನವಾಗಿ ಕೊಟ್ಟು ಅಲ್ಲೇ ಅವನನ್ನ ರಾಜನಾಗಿ ಪಟ್ಟಾಭಿಷೇಕ ಮಾಡಿಬಿಟ್ಟ. ನೋಡಿ, ಹೀಗೆ ತಮ್ಮ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿ ಮಾಡ್ಕೊಂಡ.
ಸರಿಯಾಗಿ ಅದೇ ಕ್ಷಣದಲ್ಲಿ ಜನಗಳ ಮಧ್ಯದಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ಓಡಿಬಂದು ಕರ್ಣನನ್ನ ಅಪ್ಪಿಕೊಳ್ತಾನೆ. ಅವನೇ ಕರ್ಣನನ್ನ ಸಾಕಿದ ತಂದೆ, ಹಸ್ತಿನಾಪುರದ ರಾಜನ ಸಾರಥಿ ಅದಿರಥ, ನದಿಯಲ್ಲಿ ಸಿಕ್ಕ ಮಗುವನ್ನ ಪ್ರೀತಿಯಿಂದ ಬೆಳೆಸಿದ್ದವನು. ಕರ್ಣ ಒಬ್ಬ ಸಾರಥಿಯ ಮಗ ಅನ್ನೋ ಸತ್ಯ ಗೊತ್ತಾದ ತಕ್ಷಣ ಪಾಂಡವರಿಗೆ ಅವನನ್ನ ಗೇಲಿ ಮಾಡೋಕೊಂದು ಕಾರಣ ಸಿಕ್ಕಂತಾಯ್ತು. ಅದರಲ್ಲೂ ಭೀಮ ಒಬ್ಬ ಸಾರಥಿಯ ಮಗನಿಗೆ ಅರ್ಜುನನ ಕೈಯನಿ ಸಾಯೋ ಯೋಗ್ಯತೆ ಕೂಡ ಇಲ್ಲ ಅಂತ ಜೋರಾಗಿ ಕೂಗಿದ. ಇದರಿಂದ ದ್ವೇಷದ ಬೆಂಕಿ ಇನ್ನಷ್ಟು ಹೆಚ್ಚಾಯಿತು. ಪಂದ್ಯಾವಳಿ ಒಂದು ವಾಕ್ಸಮರಕ್ಕೆ ತಿರುಗಿತು. ಹೀಗೆ ನಿಂದನೆಗಳು, ಆರೋಪ ಪ್ರತ್ಯಾರೋಪಗಳು ಹೆಚ್ಚಾಗಿ ಜನಸಮೂಹ 2 ಬಣಗಳಾಗಿ ಒಡೆದೋಯ್ತು. ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ಸೂರ್ಯ ಮುಳುಗೋಕ್ ಶುರುವಾದ. ಇದನ್ನೇ ಒಂದು ನೆಪವಾಗಿಟ್ಕೊಂಡ ದ್ರೋಣರು ತಮ್ಮ ಶಂಖ ಊದಿ ದಿನದ ಕಾರ್ಯಕ್ರಮಗಳನ್ನು ಮುಗಿಸೇ ಬಿಟ್ರು. ಕೊನೆಗೂ ಆ ದ್ವಂದ್ವ ಯುದ್ಧ ನಡಿಲೇ ಇಲ್ಲ. ಆದ್ರೆ ಯುದ್ಧದ ಗೆರೆಗಳಂತೂ ಸ್ಪಷ್ಟವಾಗಿ ಎಳೆಯಲ್ಪಟ್ಟವು. ಕರ್ಣ ತನ್ನ ಹೊಸ ಗೆಳೆಯ ದುರ್ಯೋಧನ ಮತ್ತು ತನ್ನ ತಂದೆಯ ಜೊತೆ ಹೆಮ್ಮೆಯಿಂದ ಹೊರನಡ್ದ. ಇನ್ನೊಂದು ಕಡೆ ಪಾಂಡವರು ಅವಮಾನ ಮತ್ತು ಕೋಪದಿಂದ ಕುದಿತಾ ಇದ್ರು. ಕುರುವಂಶದ ಒಗ್ಗಟ್ಟನ್ನ ತೋರಿಸಕ್ಕೆ ಅಂತ ಶುರುವಾದ ಆ ಒಂದು ದಿನ ಕೊನೆಗೆ ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ನಡೆಯೋ ಒಂದು ಮಹಾವಿನಾಶಕಾರಿ ಯುದ್ಧದ ಅಡಿಪಾಯವನ್ನೇ ಹಾಕಿಬಿಡ್ತು. ಒಂದು ಪಂದ್ಯಾವಳಿ, ಒಂದು ಮಹಾಯುದ್ಧಕ್ಕೆ ಮುನ್ನುಡಿ ಬರೆದ ಕಥೆ ಇದು.